ನಾಳೆ ವಿಶೇಷವಾದ ಗಜಕೇಸರಿಯ ದಿನ ಸ್ನೇಹಿತರೆ. ಅಂದೇ ಬಂದಿರುವಂತಹ ಅಂಗಾರಕ ಸಂಕಷ್ಟ ಚತುರ್ಥಿ ಇನ್ನೂ ವಿಶೇಷವಾದ ದಿನವಾಗಿರುತ್ತದೆ. ಗಜಕೇಸರಿ ಅಂದ್ರೆ ವ್ಯಕ್ತಿಯ ಜೀವನದಲ್ಲಿ ಜ್ಞಾನ, ಐಶ್ವರ್ಯ, ಗೌರವ, ಯಶಸ್ಸು ಹೆಚ್ಚಿಸುವಂತಹ ಶಕ್ತಿ ಇರುವಂತಹ ಒಂದು ದಿನವಾಗಿದೆ ಸ್ನೇಹಿತರೆ. ಹೆಚ್ಚಾಗಿ ಲಾಭವನ್ನ ತಂದು ಕೊಡುವಂಥದ್ದು ಗಜಕೇಸರಿಯ ದಿನ. ಗುರು ಮತ್ತು ಚಂದ್ರ ವಿಶೇಷವಾಗಿ ಸಂಯೋಗವಾಗುವುದೇ ಗಜಕೇಸರಿ. ಎರಡು ರಾಶಿಗಳು ಒಂದೇ ರಾಶಿಯಲ್ಲಿ ಸಂಯೋಗಗೊಳ್ಳುವುದೇ ಅಥವಾ ಸಂಬಂಧ ಹೊಂದುವುದೇ ಗಜಕೇಸರಿ. ಈ ಗಜಕೇಸರಿಯ ದಿನದಂದು ಅಂದರೆ ನಾಳೆ ಬಂದಿರುವಂತಹ ಗಜಕೇಸರಿಯ ದಿನದಂದೇ ಎರಡನೇ ಅಂಗಾರಕ ಸಂಕಷ್ಟ ಚತುರ್ಥಿ ಬಂದಿರುವುದು ಇನ್ನೂ ವಿಶೇಷವಾದ ದಿನವಾಗಿದೆ ಸ್ನೇಹಿತರೆ. ಪ್ರತಿ ತಿಂಗಳು ನಾವು ಸಂಕಷ್ಟ ಚತುರ್ಥಿಯನ್ನು ನಾವು ಆಚರಿಸುತ್ತೇವೆ ಸ್ನೇಹಿತರೆ. ಆದರೆ ಸಂಕಷ್ಟ ಚತುರ್ಥಿ ಮಂಗಳವಾರದಂದು ಬಂದರೆ ಅದು ಅಂಗಾರಕ ಸಂಕಷ್ಟ ಚತುರ್ಥಿಯಾಗುತ್ತದೆ. ನಾಳೆ ಆಚರಿಸುವ ಅಂಗಾರಕ ಸಂಕಷ್ಟ ಚತುರ್ಥಿ ಈ ವರ್ಷದಲ್ಲಿ ಬಂದಿರುವಂತಹ ಎರಡನೇ ಅಂಗಾರಕ ಸಂಕಷ್ಟ ಚತುರ್ಥಿಯಾಗಿದೆ. ಸಂಕಷ್ಟ ಚತುರ್ಥಿಯು ಮಂಗಳವಾರದಂದು ಬರುವುದು ಪವಿತ್ರ ದಿನವೆಂದು ಪರಿಗಣಿಸಲಾಗುತ್ತದೆ. ಅಂಗಾರಕ ಸಂಕಷ್ಟ ಚತುರ್ಥಿಗೆ ಏಕಿಷ್ಟು ಪ್ರಾಮುಖ್ಯತೆ ಅಂದರೆ ಸ್ನೇಹಿತರೆ, ಪುರಾಣಗಳ ಪ್ರಕಾರ ಅಂಗಾರಕ ಎಂಬುವನು ಭೂದೇವಿ ಮತ್ತು ಭರದ್ವಾಜ ಮುನಿಗಳಿಗೆ ಜನಿಸಿದ ಪುತ್ರನಾಗಿರ್ತಾನೆ. ಇವನು ಭಗವಾನ್ ಗಣೇಶನನ್ನ ಹೋಲಿಸಿಕೊಳ್ಳಲು ಅವನು ನರ್ಮದಾ ನದಿಯ ದಡದಲ್ಲಿ ಕಠಿಣ ತಪಸ್ಸನ್ನ ಮಾಡ್ತಾನೆ. ಅಂಗಾರಕನ ಭಕ್ತಿಗೆ ಮೆಚ್ಚಿದಂತಹ ಗಣೇಶನು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿನದಂದು ಅಂದರೆ ಮಂಗಳವಾರ ಅವನಿಗೆ ದರ್ಶನವನ್ನ ನೀಡ್ತಾನೆ. ಅಂಗಾರಕನಿಗೆ ಏನಾದರೂ ವರವನ್ನ ಕೇಳಿಕೊಳ್ಳುವಂತೆ ಗಣೇಶ ಹೇಳಿದನು. ಆಗ ಅಂಗಾರಕನು ತನ್ನ ಹೆಸರು ಗಣೇಶನ ಹೆಸರಿನೊಂದಿಗೆ ಶಾಶ್ವತವಾಗಿ ಉಳಿದುಕೊಳ್ಳಬೇಕು. ಈ ದಿನದಂದು ಅಂದರೆ ಮಂಗಳವಾರ ಚತುರ್ಥಿಯಂದು ಯಾರು ಪೂಜೆಯನ್ನ ಮಾಡ್ತಾರೋ ಅಂಥವರ ಸಕಲ ಇಷ್ಟಾರ್ಥಗಳು ಸಿದ್ಧಿಸಲು ಅಂತ ಬೇಡ್ಕೊಳ್ತಾರೆ. ಆದ್ದರಿಂದಲೇ ಸ್ನೇಹಿತರೆ, ಸಂಕಷ್ಟ ಚತುರ್ಥಿ ಮಂಗಳವಾರ ಬಂದರೆ ಅದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಕರೆಯಲಾಗುತ್ತೆ. ಹಾಗೆ ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನವನ್ನು ನಾವು ಆಚರಿಸಿದರೆ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತವೆ ಎಂಬ ನಂಬಿಕೆಯಿಂದ ಅಂಗಾರಕ ಸಂಕಷ್ಟ ಚತುರ್ಥಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ. ಸಾಮಾನ್ಯವಾಗಿ ನಿಮಗೆಲ್ಲ ತಿಳಿದಿರುವಂತೆ ಸಾಂಪ್ರದಾಯಿಕವಾಗಿ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಯಾವುದೇ ಉದ್ಯಮ ಅಥವಾ ಉದ್ಯೋಗವನ್ನು ಆರಂಭಿಸುವಾಗ ಗಣೇಶನನ್ನು ನಾವು ಪೂಜಿಸುತ್ತೇವೆ ಅಥವಾ ನಾವು ಗಣೇಶನಿಗೆ ಮೊದಲ ಪೂಜೆಯನ್ನು ನಾವು ಸಲ್ಲಿಸುವುದು ವಾಡಿಕೆ. ದೇವಾನುದೇವತೆಗಳಿಗಿಂತ ತನ್ನ ಮಗ ಗಣೇಶನೇ ಶ್ರೇಷ್ಠ ಅಂತ ಶಿವನೇ ಘೋಷಿಸುವುದರಿಂದ ಗಣೇಶನನ್ನ ಮೊದಲ ಪೂಜೆಗೆ ಅರ್ಹನಾಗಿರುತ್ತಾನೆ. ಎಲ್ಲ ಸಂಕಷ್ಟ ಚತುರ್ಥಿಯ ದಿನಗಳಿಗಿಂತ ಅಂಗಾರಕ ಸಂಕಷ್ಟ ಚತುರ್ಥಿಯನ್ನ ಅತ್ಯಂತ ಪ್ರಮುಖ ದಿನವೆಂದು ಪರಿಗಣಿಸಲಾಗುತ್ತೆ ಸ್ನೇಹಿತರೆ. ನಾವು ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿಯನ್ನ ಆಚರಿಸುತ್ತೇವೆ. ಆದರೆ ಪ್ರತಿ ತಿಂಗಳು ಮಾಡುವಂತಹ ಸಂಕಷ್ಟ ಚತುರ್ಥಿಯ ದಿನಕ್ಕಿಂತನೂ ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನದಂದು ಗಣೇಶನನ್ನ ಪೂಜಿಸಿದರೆ 10 ಪಟ್ಟು ನಮಗೆ ಹೆಚ್ಚು ಫಲವನ್ನ ನೀಡುತ್ತದೆ. ಸಂಕಷ್ಟ ಎಂದರೆ ಕಷ್ಟಗಳನ್ನು ದೂರ ಮಾಡುವುದು ಎಂದರ್ಥ. ಗಣೇಶನ ಅನುಗ್ರಹವನ್ನು ಪಡೆದು ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಲು ಇದು ಅತ್ಯಂತ ಶ್ರೇಷ್ಠವಾದ ದಿನವೆಂದು ನಂಬಲಾಗುತ್ತದೆ. ಅಂಗಾರಕ ಸಂಕಷ್ಟ ಚತುರ್ಥಿಯ ಮಹತ್ವವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನದಂದು ನಾವು ಉಪವಾಸವನ್ನು ಮಾಡುವುದರಿಂದ ಮನೆಯಲ್ಲಿ ಶಾಂತಿ ಹಾಗೆ ಮಕ್ಕಳ ಆರೋಗ್ಯ ವೃದ್ಧಿಸುತ್ತದೆ. ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನದಂದು ನಾವು ಗಣೇಶನನ್ನ ಪೂಜಿಸುವುದರಿಂದ ಜೀವನದಲ್ಲಿ ನೆಮ್ಮದಿ, ಸುಖ, ಶಾಂತಿ, ಸಮೃದ್ಧಿಗಳು ನೆಲೆಸುತ್ತವೆ. ಮಂಗಳವಾರದಂದು ನಾವು ಸಂಕಷ್ಟ ಚತುರ್ಥಿಯನ್ನ ಆಚರಿಸುವುದರಿಂದ ಇದು ಎಲ್ಲ ತೊಂದರೆಗಳನ್ನು ನಿವಾರಿಸುವ ಹಾಗೂ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಮಂಗಳಕರವಾದ ದಿನವೆಂದು ನಂಬಲಾಗುತ್ತದೆ. ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನದಂದು ನಾವು ಗಣೇಶನನ್ನ ಪೂಜಿಸುವುದರಿಂದ ಮಂಗಳ ದೋಷ ನಿವಾರಣೆಯಾಗುತ್ತದೆ. ಈ ದಿನದಂದು ಗಣೇಶನನ್ನ ನಾವು ಪ್ರಾರ್ಥಿಸುವುದರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತವೆ. ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನದಂದು ನಾವು ಗಣೇಶನನ್ನ ಪೂಜಿಸುವುದರಿಂದ ನಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ಹಾಗೆ ಪಾಪಗಳು ಕೂಡ ನಿವಾರಣೆಯಾಗುತ್ತವೆ. ಬುದ್ಧಿವಂತ
ಬುದ್ಧಿವಂತಿಕೆಯ ಪರಮ ಪ್ರಭು ಗಣೇಶ. ಹಾಗೆ ನಮ್ಮ ಎಲ್ಲ ಕಷ್ಟಗಳನ್ನು ಅಂದರೆ ಎಲ್ಲ ಅಡೆತಡೆಗಳನ್ನು ನಿವಾರಿಸುವವನು ಕೂಡ ಗಣೇಶನೇ ಆಗಿರ್ತಾನೆ. ನಾಳೆ ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನದಂದು ಉಪವಾಸ ವ್ರತವನ್ನು ಕೈಗೊಂಡರೆ ನಮ್ಮ ಎಲ್ಲ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತವೆ. ಗಣೇಶನನ್ನ ಬುದ್ಧಿವಂತಿಕೆ, ಸಮೃದ್ಧಿ, ಅದೃಷ್ಟದ ದೇವರು ಎಂದು ನಂಬಲಾಗುತ್ತದೆ. ಸಂಕಷ್ಟ ಚತುರ್ಥಿಯ ದಿನದಂದು ನಾವು ಮಾಡುವಂತಹ ಉಪವಾಸ ವ್ರತವು ನಮ್ಮ ಜೀವನದಲ್ಲಿ ಆಳವಾಗಿ ಬೇರೂರಿರುವಂತಹ ಸಮಸ್ಯೆಗಳು ಯಾವುದಾದರೂ ಆಗಿರ್ಬೋದು, ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಯಾವುದೇ ಅಡೆತಡೆಗಳಿದ್ದರೂ ಕೂಡ ಅವು ನಿವಾರಣೆಯಾಗುತ್ತದೆ ಎಂದು ನಂಬಲಾಗುತ್ತದೆ. ಈ ದಿನ ನಾವು ಗಣೇಶನನ್ನ ಪೂಜಿಸುವುದರಿಂದ ದಾಂಪತ್ಯ ಜೀವನವು ಸುಖಮಯವಾಗಿರುತ್ತದೆ. ಸಾಮಾನ್ಯವಾಗಿ ಪೌರ್ಣಮಿ ಅಥವಾ ಪೂರ್ಣಿಮೆಯಾದ 4ನೇ ದಿನದಂದು ಸಂಕಷ್ಟ ಚತುರ್ಥಿಯನ್ನ ಆಚರಿಸಲಾಗುತ್ತದೆ. ನಾಳೆ ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನದಂದು ನಾವು ಹೇಗೆ ಪೂಜಿಸಬೇಕು ಗಣೇಶನನ್ನಂತ ನೋಡೋಣ ಸ್ನೇಹಿತರೆ. ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆನೆ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿ ಮನೆಯೆಲ್ಲನ್ನು ಶುಚಿಗೊಳಿಸಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಬೇಕು. ಮನೆಯಲ್ಲಿ ಗಣೇಶನ ವಿಗ್ರಹವಿದ್ದರೆ ವಿಗ್ರಹಕ್ಕೆ ಅಭಿಷೇಕವನ್ನ ಮಾಡಬೇಕು. ಗಣೇಶನಿಗೆ ಇಷ್ಟವಾದಂತಹ ಗರಿಕೆ ಹಾಗೆ ಕೆಂಪು ಹೂಗಳನ್ನು ಇಟ್ಟು ಪೂಜಿಸಬೇಕು. ಗಣೇಶನಿಗೆ ತುಳಸಿಯನ್ನಿಟ್ಟು ಪೂಜಿಸಬಾರದು. ತುಳಸಿ ಯಾಕೆ ಗಣೇಶನಿಗೆ ಇಷ್ಟ ಆಗಲ್ಲ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ಆ ವಿಡಿಯೋ ಕೂಡ ನೋಡಬಹುದು. ನಾಳೆ ವಿಶೇಷ ದಿನವಾಗಿರೋದ್ರಿಂದ ನಾವು ನೈವೇದ್ಯಕ್ಕಾಗಿ ಗಣೇಶನಿಗೆ ಇಷ್ಟವಾದಂತಹ ಕಡಲೆಕಾಳು ಉಸ್ಲಿ, ಮೋದಕ ಹಾಗೆ ಬಾಳೆಹಣ್ಣುಗಳನ್ನು ಇಡಬಹುದು, ಕೋಸಂಬರಿಯನ್ನು ಮಾಡಿ ಇಡಬಹುದು, ಹಾಗೆ ಅವಲಕ್ಕಿಯನ್ನು ನಾವು ಮಾಡಿ ಇಡಬಹುದು, ಹಾಗೆ ಹೆಸರುಬೇಳೆ ಪಾಯಸವನ್ನು ಕೂಡ ನಾವು ಮಾಡಿ ಇಡಬಹುದು, ಹಾಗೆ ಲಡ್ಡನ್ನು ಇಟ್ಟು ಗಣೇಶನಿಗೆ ತುಂಬ ಪ್ರಿಯವಾದುದು ಲಡ್ಡು, ಅದನ್ನು ಕೂಡ ಇಟ್ಟು ನಾವು ಗಣೇಶನಿಗೆ ಪೂಜಿಸಬೇಕಾಗುತ್ತದೆ. ನಾಳೆ ಉಪವಾಸ ಇದ್ದು ವ್ರತವನ್ನು ಮಾಡುವಂಥವರು ಕೈಯಲ್ಲಿ ಅಕ್ಷತೆ ಕಾಳು ಅಥವಾ ಕೆಂಪು ಹೂವನ್ನು ಹಿಡಿದು ಗಣೇಶನ ಮುಂದೆ ನಿಂತು ತಮಗೆ ಏನು ಆಗಬೇಕೆಂಬುದು ಕೋರಿಕೆ ಇರುತ್ತೋ ಅದನ್ನು ಗಣೇಶನ ಮುಂದೆ ಕೇಳಿಕೊಳ್ಳಬೇಕು. ಗಣೇಶನಿಗೆ ಸಿಹಿ ತಿಂಡಿಗಳಂದರೆ ತುಂಬಾ ಇಷ್ಟ. ಬೆಲ್ಲದ ದೀಪಾರಾಧನೆಯನ್ನು ಕೂಡ ಮಾಡಬಹುದು, ತುಪ್ಪದ ದೀಪಗಳನ್ನು ಕೂಡ ಹಚ್ಚಬಹುದು. ಸಂಕಷ್ಟ ಚತುರ್ಥಿಯ ದಿನಗಳಲ್ಲಿ ಅಥವಾ ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನಗಳಲ್ಲಿ ದೇವಸ್ಥಾನಗಳಲ್ಲಿ ಗಣೇಶನಿಗೆ ವಿಶೇಷವಾದ ಅಭಿಷೇಕ ಹಾಗೆ ವಿಶೇಷವಾದ ಒಂದು ಪೂಜೆಯನ್ನು ಸಲ್ಲಿಸಲಾಗುತ್ತೆ ಸ್ನೇಹಿತರೆ. ಆದರೆ ನೀವು ನಾಳೆ ಉಪವಾಸವಿದ್ದು ವ್ರತವನ್ನು ಮಾಡುವಂಥವರು ಮನೆಯ ಅಕ್ಕಪಕ್ಕದಲ್ಲಿ ಇರುವಂತಹ ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಗಣೇಶನನ್ನ ಅಭಿಷೇಕವನ್ನು ನೋಡಿ ಅಥವಾ ಗಣೇಶನ ಆಶೀರ್ವಾದವನ್ನು ಪಡೆಯಬಹುದು. ನಾಳೆ ಚಂದ್ರೋದಯ 9:45 10 ಗಂಟೆ ಒಳಗಡೆ ಚಂದ್ರೋದಯ ಆಗುತ್ತೆ. ಚಂದ್ರೋದಯ ಏನಾದ್ರೂ ಆಗಲಿಲ್ಲ ಅನ್ನೋದಾದರೆ ಇವಾಗ ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ಚಂದ್ರ ಒಂದೊಂದ್ಸಲ ಕಾಣಿಸೋದಿಲ್ಲ. ಹಾಗಾಗಿ ಚಂದ್ರ ನಿಮಗೆ ಕಾಣಿಸ್ಲಿಲ್ಲ ಅನ್ನೋದಾದರೆ ಶಿವನ ತಲೆಯ ಮೇಲಿರುವಂತಹ ಚಂದ್ರನನ್ನು ನೋಡಿ ನಿಮ್ಮ ಉಪವಾಸವನ್ನು ಮುರಿಯಬೇಕಾಗುತ್ತದೆ. ನಾಳೆ ಉಪವಾಸ ಇರುವಂಥವರು ಸಂಜೆವರೆಗೂ ಅಂದರೆ ರಾತ್ರಿವರೆಗೂ ಉಪವಾಸವಿದ್ದು ಚಂದ್ರನನ್ನು ನೋಡಿದ ನಂತರ ಗಣೇಶನಿಗೆ ಮತ್ತೆ ಪೂಜೆಯನ್ನು ಸಲ್ಲಿಸಿ ನಂತರ ನಿಮ್ಮ ಉಪವಾಸವನ್ನು ಮುಗಿಸಬೇಕು. ಮಂಗಳವಾರದ ಅಧಿಪತಿ ಸುಬ್ರಹ್ಮಣ್ಯ ಸ್ವಾಮಿ. ನಾಳೆ ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿ ಹಾಗೆ ಗಣೇಶನನ್ನ ಇಬ್ಬರನ್ನು ನಾವು ಒಟ್ಟಿಗೆ ಪೂಜಿಸುವುದರಿಂದ ನಮ್ಮ ಇಷ್ಟಾರ್ಥಗಳೆಲ್ಲವೂ ಬಹುಬೇಗ ನೆರವೇರುತ್ತವೆ ಎಂಬುವ ನಂಬಿಕೆ ಇದೆ ಸ್ನೇಹಿತರೆ. ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಾನು ಹಾಕುವ ವಿಡಿಯೋ ಮೊದಲ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಅಂತ ಹೇಳ್ತಾ ಆ ಗಣೇಶ ಪ್ರತಿಯೊಬ್ಬರ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಲಿ ಅಂತ ಬೇಡ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಂಥದೇ ಒಂದು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ.